ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ನಾನು ನಿಮ್ಗೊಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನು ಅಂದರೆ, ನಿಮ್ಮ ಮನೇಲಿ ಅನ್ನ ಉಳಿದಿದೆಯಾ, ಅನ್ನನ ಬಿಸಾಡಬೇಡಿ. ರಾತ್ರಿ ಅನ್ನ ಉಳಿದಿದ್ರೆ ಬೆಳಗ್ಗೆ ಹೇಗೆ ಅದರಲ್ಲಿ ಸಾಫ್ಟಾಗಿರೋ ರಾಗಿ ರೊಟ್ಟಿನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದೇ ಸತಿ ಇದನ್ನು ಟ್ರೈ ಮಾಡಿ, ನಿಜವಾಗ್ಲೂ ಕಳೆದೋಗ್ಬಿಡ್ತೀರಾ. ಅನ್ನ ಉಳಿದಿದ್ರೆ ಅನ್ನನ ಮಾತ್ರ ಬಿಸಾಡಬೇಡಿ. ಅನ್ನದಿಂದ ಸೇಮ್ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎರಡೂ. ಇವಾಗ ನಾನು ರಾಗಿ ರೊಟ್ಟಿ ಮಾಡೋದನ್ನ ತೋರಿಸ್ತೀನಿ, ಮುಂದಿನ ಸತಿ ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಮಾಡುವ. ಅದ್ರ ಜೊತೆ ನಾನು ಮೊಳಕೆ ಕಾಳು ಸಾಂಬಾರು ಇತ್ತು, ಅದನ್ನು ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಮಾಡಿದ ಮೊಳಕೆ ಕಾಳು ಸಾರು ಇವಾಗ ನೈಟ್ ನಾನು ಮಾಡ್ತಿರೋದು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಮಶ್ರೂಮ್ ಇದೆ, ಮಶ್ರೂಮ್ ಪಲ್ಯನ ಹಾಗೆ ಚೂರು ಕ್ಯಾಪ್ಚರ್ ಮಾಡ್ಕೊತೀನಿ. ಸುಮ್ಮನೆ ಲೈಟಾಗಿ ಮಶ್ರೂಮ್ ಪಲ್ಯ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ರಾಗಿ ರೊಟ್ಟಿ ಹೇಗೆ ಮಾಡೋದಂತ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಬನ್ನಿ ಮಾಡುವ. ತುಂಬ ಈಸಿ. ಬನ್ನಿ ಹೇಗೆ ಮಲೆನಾಡು ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನಮ್ಮ ಸಕಲೇಶ್ಪುರ ಸ್ಟೈಲು. ಈ ಥರ ರೊಟ್ಟಿನ ಮಾಡ್ತಾರೆ. ಸೊ ಹೇಗೆ ಮಾಡೋದಂತ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಮಾಡುವ. ಇವಾಗ ಮೊದಲು ಏನು ಮಾಡಿ, ನಾನು ಇಲ್ಲಿ ಉಳಿದಿದ್ದನ್ನು ತೀರಾ ಸ್ವಲ್ಪ ಗಟ್ಟಿಯಾದಂಗೆ ಅನಿಸ್ತು. ಯಾಕಂದರೆ ನಾವು ಸ್ವಲ್ಪ ಗಟ್ಟಿ ಮಾಡ್ಕೊತೀವಲ್ವ, ಮತ್ತು ಆರಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನಂಗೆ ಸ್ವಲ್ಪ ಗಟ್ಟಿ ಆದಂಗೆ ಅನಿಸ್ತು. ನಾನು ರೊಟ್ಟಿ ಕಲಿಸುವಾಗ ಅದು ಸ್ವಲ್ಪ ತೆಳು ಇರಬೇಕು. ಅದಕ್ಕೋಸ್ಕರ ಅದಕ್ಕೆ ಇನ್ನೊಂದು ಸ್ವಲ್ಪ, ಅಂದರೆ ಅದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಒಂದು ವಿಷಿಲ್ ಹೊಡೆಸ್ಕೊತೀನಿ. ಒಂದೇ ವಿಷಿಲ್ ಸಾಕು. ಒಂದು ವಿಷಿಲ್ ಇಲ್ಲ 2 ವಿಷಿಲ್ ಹೊಡೆಸ್ಕೊಂಡ್ಬಿಟ್ರೆ ಚೆನ್ನಾಗದು ಮೆತ್ತಗಾಗುತ್ತೆ, ಆಯಿತಾ? ಆಮೇಲೆ ನೋಡಿ, ಇವಾಗ ಕಂಪ್ಲೀಟಾಗಿ ಮೆತ್ತಗಾಗಿದೆ. ಸೊ ಇದನ್ನು ಕಂಪ್ಲೀಟಾಗಿ ಆರಕ್ಕೆ ಬಿಟ್ಬಿಡ್ತೀನಿ. ಯಾಕಂದರೆ ಬಿಸಿ ಬಿಸಿ ಇರುವಾಗ ಕಲ್ಸೋಕ್ಕಾಗಲ್ಲ. ಇದು ಕಂಪ್ಲೀಟಾಗಿ ಆರಲಿ. ಸೊ ಆ ಗ್ಯಾಪಲ್ಲಿ ಇವಾಗ ನಾನು ಮಶ್ರೂಮ್ ಪಲ್ಯನ ಮಾಡ್ಕೊತೀನಿ. ಮಾಮೂಲಿ ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಆಮೇಲೆ ಕರಿಬೇವು, 1 ಈರುಳ್ಳಿನ ಹಾಕ್ಕೊಳ್ಳಿ. ಇಲ್ಲಿ ನಾನು ಬರೀ 100 ಗ್ರಾಮ್ ಮಶ್ರೂಮ್ ಅಷ್ಟೇ ಮಾಡ್ತಾ ಇರೋದು, ಅದಕ್ಕೋಸ್ಕರ. ನೀವು ಜಾಸ್ತಿ ಮಾಡೋದಾದರೆ ಎಲ್ಲನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಒಂದು ಟೊಮೆಟೊ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ? ಟೊಮೆಟೊ ಒಂಚೂರು ಬೇಯಲಿ. ಟೊಮೆಟೊ ಒಂಚೂರು ಬೇಯ್ತಿದ್ದಂಗೆ ಮಶ್ರೂಮ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದರಲ್ಲಿ 4 ಪೀಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇವಾಗ 1 ಸ್ಪೂನ್ ಚಿಲ್ಲಿ ಪೌಡರು, ಆಮೇಲೆ ಅರ್ಧ ಸ್ಪೂನು ಪೆಪ್ಪರ್ ಪೌಡರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಆಮೇಲೆ ಮಶ್ರೂಮ್ ನೀರು ಬಿಟ್ಕೊಡುತ್ತೆ. ಅದು ಚೆನ್ನಾಗಿ ಬೇಯಲಿ. ಅಲ್ಲಿವರೆಗೂ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. 5 ನಿಮಿಷಕ್ಕೆ ಅದು ಬೆಂದೋಗುತ್ತೆ. ಮಧ್ಯ ಓಪನ್ ಮಾಡಿ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಿ, ಆಯಿತಾ? ಸೊ ಅದಾದಮೇಲೆ ನೋಡಿ, ಇವಾಗ ಕಂಪ್ಲೀಟಾಗಿ ಬೆಂದೋಯ್ತು ಸೊ ಇವಾಗ ಮಶ್ರೂಮ್ ಪಲ್ಯ ರೆಡಿ ಆಯಿತು. ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ. ರೊಟ್ಟಿ ಮಾಡೋಕ್ಕೆ ಇವಾಗ ಅನ್ನ ಕಂಪ್ಲೀಟಾಗಿ ಬೆಂದಿದೆ. ನಾನು ಅದನ್ನು ಮಾಮೂಲಿ ಒಂದು ಬಾಣಲಿಗೆ ಹಾಕ್ಕೊಂಡ್ಬಿಟ್ಟು ಫಸ್ಟು ಅನ್ನನ ಕೈಯಲ್ಲೇ ಚೆನ್ನಾಗಿ ಕ್ಯೂಚ್ಕೋತೀನಿ. ಅದು ಸಾಫ್ಟ್ ಆಗಬೇಕು ಅನ್ನ, ಆಯಿತಾ? ರೊಟ್ಟಿ ಟೈಪ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕ್ಯೂಚ್ಕೊಬೇಕು ಕೈಯಲ್ಲೇ. ಆಮೇಲೆ ಕ್ಯೂಚ್ಕೊತ ಮಧ್ಯದಲ್ಲಿ ರಾಗಿ ಹಿಟ್ಟಿಲ್ಲಿ ಅಳತೆ ಇಲ್ಲ. ನಾನು 1 ಕಪ್ ತಗೊಂಡು ಅದರಲ್ಲಿ ನಾನು ಮಧ್ಯ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ರೊಟ್ಟಿ ಹದಕ್ಕೆ ಬರೋವರೆಗೂ ನಾನು ಕಲಿಸ್ಕೊತಾ ಇರ್ತೀನಿ. ಅದಾದಮೇಲೆ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ, ಒಂದೊಂದೇ ಸ್ಪೂನ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಮಾಮೂಲಿ ರೊಟ್ಟಿ ಟೈಪ್ ಬರುತ್ತಲ್ಲ, ಆ ಥರ ನೀವು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು. ನಾವು ಇವಾಗ ಬರೀ ಹಿಟ್ಟು ಹಾಕ್ಕೊಂಡ್ರೆ ಹೇಗೆ ರೊಟ್ಟಿ ಟೈಪಲ್ಲಿ ಕಲಿಸ್ಕೊತೀವಿ, ಹಾಗೆ ಅನ್ನದ ಜೊತೆಗೂ ಅದೇ ಥರ ರೊಟ್ಟಿ ಟೈಪ್ಗೆ ಕಲಿಸ್ಕೊಬೇಕು. ರೊಟ್ಟಿ ತಟ್ಟೋ ಥರ ಆಗಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಳಿ. ಚೆನ್ನಾಗಿ ಮಿತ್ಕೊಂಡ್ಬಿಟ್ಟು ನೋಡಿ, ಈ ಥರ ಶೇಪಲ್ಲಿ, ಅಂದರೆ ರೊಟ್ಟಿ ಹದಕ್ಕೆ ಬರಬೇಕಿದು. ನೋಡಿ, ನಾನು ಇಲ್ಲಿ ಕಲ್ಸೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಹದಕ್ಕೆ ಬಂತು ಅಂತ. ಇವಾಗ ಅದನ್ನು ನಾರ್ಮಲಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ಇವಾಗ ನನಗೆ ಇಷ್ಟನ್ನಕ್ಕೆ ನಾನು ಮಾಮೂಲಿ ದೊಡ್ಡ ರೊಟ್ಟಿ, ಮಾಮೂಲಿ ಅಷ್ಟು ದೊಡ್ಡದು ಮಾಡಿಲ್ಲ ಅಂದರೂ ಒಂದು ಮೀಡಿಯಮ್ ಸೈಜ್ ರೊಟ್ಟಿ ಮಾಡ್ತೀನಿ. ಅಂದರೂ ಒಂದು 5 ರೊಟ್ಟಿ ಮಾಡ್ಬೋದು ನಾವು, ಓಕೆನಾ?
ಒಂದು 5 ರೊಟ್ಟಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು 5 ಉಂಡೆ ಮಾಡಿಕೊಂಡೆ. ಅದರಲ್ಲಿ ಒಂದೇ ಒಂದು ಉಂಡೆ ಚಿಕ್ಕದು, ಯಾಕಂದರೆ ನಮ್ಮ ಪಾಪಗೆ ಅದು. ಅದಾದಮೇಲೆ ಇಲ್ಲಿ ಮಾಮೂಲಿ ನಾನು ಎಣ್ಣೆ ಕವರ್ಗೆ ಒಂಚೂರು ಎಣ್ಣೆ ಸವರ್ಕೊಂಡು ಆ ಉಂಡೆಗಳನ್ನ ಮತ್ತೆ ಅದ್ರ ಮೇಲೆ ನಾನು ಮಿತ್ಕೋತೀನಿ, ಅಂದರೆ ರೌಂಡಾಗಿ ಮತ್ತೆ ಮಾಡ್ಕೊಂಡ್ಬಿಟ್ಟು ಮಾಮೂಲಿ ರೊಟ್ಟಿ ತಟ್ತೀವಲ್ಲ ಅದೇ ಥರ ಶೇಪಲ್ಲಿ ನಾನು ತಟ್ಕೊಳ್ತೀನಿ. ಫಸ್ಟು ಮಧ್ಯ ತಟ್ಟಕ್ಕೆ ಹೋಗಬಾರ್ದು, ಸ್ಟಾರ್ಟಿಂಗೇ ಮಧ್ಯ ಒತ್ತಕ್ಕೆ ಹೋಗಬಾರ್ದು. ಫಸ್ಟು ಸೈಡ್ ಒತ್ಕೊಂಡು ಬಂದರೆ ನೀಟಾಗಿ ಅದು ರೌಂಡ್ ಶೇಪ್ ಬರುತ್ತೆ. ನಾವು ಅದು ಕವರ್ನ ತಿರುಗಿಸ್ಕೊಂಡು ತಟ್ತಾ ಹೋದರೆ ನೀಟಾಗಿ ರೌಂಡ್ ಶೇಪು ಬಂದುಬಿಡುತ್ತೆ ಅದು, ಆಯಿತಾ. ಚೆನ್ನಾಗಿ ಬರುತ್ತೆ ಮಾತ್ರ, ರೊಟ್ಟಿ ಮಾತ್ರ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಅದಾದಮೇಲೆ ಇದನ್ನು ನಾರ್ಮಲಾಗಿ ಹೆಂಚು ಕಾದಿರುತ್ತಲ್ವ, ಹೆಂಚು ಕಾಯಕ್ಕೆ ಇಟ್ಕೊಂಡ್ಬಿಡಿ ರೊಟ್ಟಿ ತಟ್ಟುವಾಗ್ಲೇ. ಸೊ ಹೆಂಚು ಕಾದ ನಂತರ ಈ ರೊಟ್ಟಿನ ಮಾಮೂಲಿ ಹೆಂಚು ಮೇಲೆ ಹಾಕ್ಬಿಟ್ಟು ಒಂದು 5 ನಿಮಿಷ ಆದ್ರೂ ಬೇಯಿಸ್ಕೊಬೇಕು, ಆಯಿತಾ. ಅದು ಬೇಯೋ ಹೊತ್ತಲ್ಲಿ ನಾನು ಇನ್ನೊಂದು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನಿಮಗೆ ಹಾಗೇ ಶೂಟ್ ಮಾಡಿಕೊಂಡೆ. ಇನ್ನೊಂದು ರೊಟ್ಟಿನೂ ಕೂಡ ಹಾಗೇ ಅದು ಬೇಯಲಿ, ಆಯಿತಾ. ತಕ್ಷಣಕ್ಕೆ ತಿರುವಾಕಿದ್ರೆ ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಗ್ಯಾಪಲ್ಲಿ ಈ ಕಡೆ ಇನ್ನೊಂದು ರೊಟ್ಟಿನೂ ಕೂಡ ನಾನು ತಟ್ಕೊಂಡ್ಬಿಟ್ಟು ಅದಾದಮೇಲೆ ಅಷ್ಟರಲ್ಲಿ ಆ ರೊಟ್ಟಿ ನೋಡಿ ಪರ್ಫೆಕ್ಟಾಗಿ ಬೆಂದಿತ್ತು, ತಿರುವಾಕೋ ಥರ ಆಗಿತ್ತು. ಸೊ ನಾನು ತಿರುವಾಕೊಂಡೆ. ಆವಾಗ ನೋಡಿ ಒಂದು 5 ನಿಮಿಷ ಕರೆಕ್ಟಾಗಿ ಅದನ್ನು ಬೇಯಕ್ಕೆ ಬಿಟ್ಬಿಟ್ರೆ ಅದಾಗದೆ ನೀಟಾಗಿ ಎದ್ದೇಳುತ್ತೆ, ಆಯಿತಾ. ನಾವು ಅರ್ಜೆಂಟ್ ಮಾಡಿಕೊಡ್ದು ರೊಟ್ಟಿ ಬೇಯಿಸೋದು ಮಾತ್ರ ಸ್ವಲ್ಪ ತಡ ಆಗುತ್ತೆ. ನಾವು ನೀಟಾಗಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗೋಗುತ್ತೆ. ಇಲ್ಲಿ ನಾನು ಇನ್ನೊಂದು ಕೂಡ ತಟ್ಕೊಂಡಲ್ಲ, ಅದನ್ನು ಕೂಡ ಸೇಮ್ ಹಾಗೆ ಹಾಕ್ಕೊಂಡು ಒಂದು 5 ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಂಡ್ಬಿಟ್ರೆ ನೀಟಾಗಿ ಎತ್ಬಿಟ್ಟು ತಿರುವಾಕೊಂಬಿಡ್ಬೋದು, ಪರ್ಫೆಕ್ಟಾಗಿ ಆಗೋಗುತ್ತೆ. ನೋಡಿ ಇವಾಗ ಇದನ್ನು ಕೂಡ ಕಂಪ್ಲೀಟಾಗಿ ಆಯಿತು. ನಿಮ್ಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದರೆ ಇನ್ನೂ ಕೂಡ ಬೇಯಿಸ್ಕೊಳ್ಬೋದು. ನನಗಿಷ್ಟೇ ಸಾಕು ಅನಿಸ್ತು, ಪರ್ಫೆಕ್ಟಾಗಿ ಬೆಂದಿತ್ತು ಅನಿಸ್ತು. ನೋಡಿ ನೀವೇ ಎಷ್ಟು ಸಾಫ್ಟಾಗಿ ಆಗಿದೆ. ಈ ರೊಟ್ಟಿ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಿದೆ, ನೀವೇ ನೋಡಿ. ಮಧ್ಯ ಅನ್ನ ಕಾಣಿಸ್ತಿದೆ, ಆಮೇಲೆ ರಾಗಿ ಹಿಟ್ಟು ಎಲ್ಲ ಕಾಣಿಸ್ತಿದೆ, ಒಂಥರ ಚೆನ್ನಾಗಿ ಅನಿಸ್ತಿದೆ. ಇದಕ್ಕೆ ನಾನು ಮೊಳಕೆ ಕಾಳು ಸಾರು ಸ್ವಲ್ಪ ಇತ್ತು ಬೆಳಗ್ಗೆ ಮಾಡಿದ್ದು, ಅದನ್ನು ಇಟ್ಕೊಂಡೆ. ಆಮೇಲೆ ಮಶ್ರೂಮ್ ಪಲ್ಯ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿತ್ತು, ಮಿಸ್ ಮಾಡಿದೆ. ಒಂದು ಸಾರಿ ಟ್ರೈ ಮಾಡಿ. ಇವಾಗ ನಮ್ಮ ಹಸ್ಬೆಂಡ್ ರಿವ್ಯೂ ಕೇಳೋಣ ಬನ್ನಿ, ಹೇಗಿದೆ ಅಂತ. ಹೆಂಗಿದೆ ಚಿನ್ನೆ? ಹಾಂ, ನೀಟಾಗಿ ಹೇಳು. ಚೆನ್ನಾಗಿದೆ, ಬೆಂದಿದ್ಯಾ, ಸ್ಮೂತ್ ಆಗಿದೆಯಾ? ಚೆನ್ನಾದ. ಸೂಪರ್. ತಿಂತಾ ಇದ್ದೀನಿ ನಿಮಗೋಸ್ಕರ. ಸಖತ್ತಾಗಿದೆ. ರಾಗಿ ರೊಟ್ಟಿ ಮತ್ತು ಮಶ್ರೂಮ್ ಪಲ್ಯ ಅಂತ ಸೂಪರ್ ಆಗಿದೆ. ಒಂದು ಜೊತೆ ಮಿಸ್ ಮಾಡಿದೆ, ಟ್ರೈ ಮಾಡಿ. ಅನ್ನ ಉಳಿದಿದ್ರೆ ಈ ಥರ ಯೂಸ್ ಮಾಡ್ಕೊಳ್ಳಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶೈನಿಂಗ್ ಆಫ್. ಬಾಯ್.